ರಾಜರಾಜೇಶ್ವರಿ ನಗರದ ಪವಿತ್ರ ಗೌಡಳ ನಿವಾಸಕ್ಕೆ ಎ3 ಆರೋಪಿ ಪವನ್ ಬಹಳ ನಗ್ನಗ್ತಾ ಎಂಟ್ರಿ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಮತ್ತೊಂದು ಕಡೆ ಈಕೆ A1 ಆರೋಪಿ ಪವಿತ್ರ ಕೂಡ ಮನೆಗೆ ಭೇಟಿ ಕೊಟ್ಟರು. ಅಂದ್ರೆ ಸ್ಥಳ ಮಹಜರಿಗಾಗಿ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹಾಗೆ ಈಕೆ ಕಳೆದ 10 ವರ್ಷದಿಂದ ಅದೇ ಮನೆಯಲ್ಲಿ ವಾಸ ಇದ್ದಾರೆ. ಸ್ವಂತ ಮನೆ ಅಂತ ಕಾಣಿಸುತ್ತೆ. ಗ್ರೌಂಡ್ ಫ್ಲೋರ್ ನಲ್ಲಿ ಪವನ್ ಕೂಡ ಇದ್ದಾನೆ. ಆ ಮನೆಯಲ್ಲಿ ಆತ ವಾಸ ಇದ್ದಾನೆ. ಪಾರ್ಕಿಂಗ್ ಏರಿಯಾ ಕೂಡ ಇದೆ. ಇನ್ನು ಪವಿತ್ರ ಗೌಡ ವೋಕ್ಸ್ ವ್ಯಾಗನ್, ರೇಂಜ್ ರೋವರ್ ಕಾರ್ಗಳಲ್ಲಿ ಓಡಾಡ್ತಾ ಇರ್ತಾರಂತೆ. ಫಾರ್ಚುನರ್ ಕಾರ್ನಲ್ಲಿ ದರ್ಶನ್ ಅವ್ರ ಮನೆಗೆ ಬರ್ತಾ ಇದ್ರು. ಅಕ್ಕಪಕ್ಕದ ಮನೆಯವರ ಜೊತೆಗೂ ಪವಿತ್ರ ಗೌಡಗೂ ಸಂಪರ್ಕ ಇರಲಿಲ್ಲ. ಯಾರ ಜೊತೆಗೂ ಕೂಡ ನೇಬರ್ ರಿಲೇಶನ್ಶಿಪ್ ಇಟ್ಕೊಂಡಿರಲಿಲ್ಲ ಈಕೆ ಅನ್ನೋ ಮಾಹಿತಿ. ಇನ್ನು ಈ ಮನೆಯಲ್ಲಿ ಬಹುಶಃ ಈಕೆ ಹಾಗೆ ಈಕೆಯ ತಾಯಿ ವಾಸವಿದ್ರು ಅಂತ ಕಾಣಿಸುತ್ತೆ. ಕಾರಣ ಆಕೆಯ ಮಗಳು ಖುಷಿಗೌಡ ಹಾಸ್ಟೆಲ್ನಲ್ಲಿ ಓದೋದಕ್ಕೆ ಅಂತ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆಗಾಗ ಮನೆಗೆ ಮಗಳು ಬರ್ತಾ ಇದ್ಲು. ಬಿಟ್ರೆ ಈಕೆ ಆಲ್ಮೋಸ್ಟ್ ತನ್ನ ತಾಯಿ ಜೊತೆಗೆ ಅಲ್ಲಿ ವಾಸವಿದ್ರು ಅಂತ ಕಾಣಿಸುತ್ತೆ. ದರ್ಶನ್ ಆ ಮನೆಗೆ ಫಾರ್ಚುನರ್ ಕಾರ್ನಲ್ಲಿ ಆಗಾಗ ಬಂದು ಹೋಗಿ ಮಾಡ್ತಾ ಇದ್ರು ಅನ್ನೋ ಅಪ್ಡೇಟ್ ಕೂಡ. ಇನ್ನು ಈಕೆ ಓಡಾಡ್ತಾ ಇದ್ದದ್ದು ವೋಕ್ಸ್ ವ್ಯಾಗನ್ ಗಾಡಿ, ರೇಂಜ್ ರೋವರ್ಸು, ಹೇಗೆ ಎಲ್ಲವೂ ಐಷಾರಾಮಿ ಬ್ರ್ಯಾಂಡೆಡ್ ಕಾರ್ಗಳು, ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳು ಎಲ್ಲವೂ ಕೂಡ ಲಕ್ಸುರಿಯಸ್ ಲೈಫನ್ನು ಈಕೆ ಲೀಡ್ ಮಾಡ್ತಾ ಇದ್ಲು. ನೆನೆ ಅಷ್ಟೇ ದರ್ಶನ್ ಪರ ವಕೀಲರು ಒಂದು ತಕರಾರನ್ನ ಎತ್ತಿದ್ರು. ಪವಿತ್ರ ಗೌಡ ದರ್ಶನ್ ಅವರ 2ನೇ ಪತ್ನಿ ಅಲ್ಲ, ಅವರ ಸ್ನೇಹಿತೆ ಅಷ್ಟೇ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಪೋಸ್ಟ್ ಹಾಕೊಂಡ ಹಾಗೆ 1 ಡಿಕೇಡಿಂದ ಅಂದರೆ 10 ವರ್ಷದಿಂದ, ಕಳೆದ 10 ವರ್ಷದಿಂದ ದರ್ಶನ್ ಅವರ ಜೊತೆಗಿದ್ದಂತಹ ಫೋಟೋಸ್ಗಳನ್ನು ಶೇರ್ ಮಾಡಿ. ಈಗ ಸಿಗ್ತಾ ಅಪ್ಡೇಟ್ ಪ್ರಕಾರ ನಗುತ್ತಲೇ ಸ್ಥಳ ಮಹಜರು ವೇಳೆ ಆರೋಪಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಸ್ಪಾಟ್ ಮಹಜರ್ ವೇಳೆ ನಗುತ್ತಲೇ ಎಂಟ್ರಿ ಕೊಟ್ಟ A3 ಆರೋಪಿ ಪವನ್. ಪವಿತ್ರ ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರ್ ನಡೆಸೋದಕ್ಕೆ ಅಂತ ಆರೋಪಿಗಳನ್ನ ಕರ್ಕೊಂಡ್ ಬಂದಿದ್ರು. ಸ್ಥಳ ಮಹಜರ್ಗೆ A3 ಆರೋಪಿ ಪವನ್ ಕೂಡ ಕರೆತಂದಿದ್ದಾರೆ ಪೊಲೀಸರು. ರಾಜರಾಜೇಶ್ವರಿ ನಗರದಲ್ಲಿರುವ ಪವಿತ್ರ ಮನೆಯಲ್ಲಿ ಸರ್ಚ್ ನಡೀತಾ ಇದೆ. ಅವರ ಟವರ್ ಡಂಪ್ ಲೊಕೇಶನ್ಸು ಹಾಗೆ ಕಾಲ್ ರೆಕಾರ್ಡಿಂಗ್ಸು, ಆಕೆ ಧರಿಸಿದ್ದ ಬಟ್ಟೆ, ವಸ್ತ್ರಾಭರಣ ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಆಕೆಯ ಮನೆಗೆ ಕರ್ಕೊಂಡ್ಬಂದು ಆಕೆಯನ್ನ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ A3 ಆರೋಪಿ ಏನಿದ್ದಾನಲ್ಲ, ನೀವು ನೋಡ್ತಾ ಇದ್ದೀರಾ, ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಾನಲ್ಲ ಈತ, ಬಹಳ ಹಸನ್ಮುಖಿಯಾಗಿ ನಗ್ನಗ್ತಾ ಮನೆಯೊಳಗೆ ಹೋಗ್ತಾ ಇರೋ ಸಂದರ್ಭ ತಾವು ದೃಶ್ಯಗಳಲ್ಲಿ ಗಮನಿಸೋ ಹಾಗೆ ಇದೇ A3 ಆರೋಪಿ ಪವನ್ ನಗ್ನಗ್ತಾ ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಪವಿತ್ರ ಗೌಡ ಅವರ ಫಸ್ಟ್ ಫ್ಲೋರ್ನಲ್ಲಿರುವ ಡೂಪ್ಲೆಕ್ಸ್ ಹೌಸ್ ಇದು. ಗ್ರೌಂಡ್ ಫ್ಲೋರ್ನಲ್ಲಿ ಪವನ್ ಮನೆ ಕೂಡ ಇದೆ, ಪ್ಲಸ್ ಪಾರ್ಕಿಂಗ್ ಏರಿಯಾ ಇದೆ. ಈತ ಅಲ್ಲೇ ಇದ್ನಂತೆ, ವಾಸವಿದ್ನಂತೆ ಪವಿತ್ರ ಗೌಡಳ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಆರೋಪಿಗಳಿದ್ದಾರೆ. ಒಂದಷ್ಟು ಜನನ ನಾವು ಗಮನಿಸಿದ್ರೆ ಬಹಳ ಅಮಾಯಕರು. ಅಣ್ಣ ಅಂತ ದರ್ಶನ್ ಸಂಪರ್ಕ ಅಥವಾ ಒಡನಾಟವನ್ನ ಬೆಳೆಸ್ಕೊಳ್ಬೇಕು, ಅವ್ರ ಜೊತೆಗೆ ನಾವು ಚೆನ್ನಾಗಿರ್ಬೇಕು, ಏನೋ ದೊಡ್ಡ ಪ್ರೌಡ್ ಫೀಲ್ ಆಗ್ತೀವಿ ನಾವು ಅನ್ನೋ ಕಾರಣಕ್ಕಾಗಿ ಜನ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಸೊಸೈಟಿಲಿ. ನಾನು ಅಣ್ಣನ ಜೊತೆಗೆ ಇದ್ದೀನಿ, ಗುರುತಿಸ್ಕೊಂಡಿದ್ದೀನಿ, ಅವ್ರಿಗೆ ಆಪ್ತ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ನಮಗೆ ಅನ್ನೋ ಕಾರಣಕ್ಕೆ ಜನ, ಅವರ ಅಭಿಮಾನಿಗಳು ದರ್ಶನ್ ಅವರ ನಿಯತ್ತಿಗೆ ಕಟ್ಟುಬಿದ್ದು, ಸ್ವಾಮಿ ನಿಷ್ಠೆಗೆ ಕಟ್ಟುಬಿದ್ದು ಇವತ್ತು ತಮ್ಮ ಕುಟುಂಬದ ವ್ಯಕ್ತಿಗಳನ್ನು ಕಳ್ಕೊಂಡಿದ್ದಾರೆ. ಉದಾಹರಣೆಗೆ A7 ಆರೋಪಿ ಅನುಕುಮಾರ್ ತಂದೆ ಹೃದಯಾಘಾತದಿಂದ ನಿನ್ನೆ ಮೃತಪಟ್ಟರು. ರಾತ್ರಿ ಆತನನ್ನ ಕರ್ಕೊಂಡು ಹೋಗಿ ತಂದೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತೆ ನೋಡ್ಕೊಳ್ತು ಖಾಕಿ ಟೀಮ್. ಆ ಸಂದರ್ಭದಲ್ಲಿ ಇಡೀ ಕುಟುಂಬಸ್ಥರ ಆಕ್ರಂದನ, ಗೋಳಾಟ ಮುಗಿಲು ಮುಟ್ಟಿತ್ತು. ಆ A7 ಆರೋಪಿ ಕೂಡ ಈ ರೀತಿಯಾಗಿ ಆಗ್ಬಿಡುತ್ತೆ ನನ್ನ ತಂದೆಗೆ ನಾನು ಮಾಡಿದ ಕೆಲಸಕ್ಕೆ, ಅಥವಾ ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇದೆಲ್ಲವೂ ಕೂಡ ನಮಗೆ ಉರುಳಾಗುತ್ತೆ ಅಂತ ಈಗ ಬಹುಶಃ ಅಲ್ಲ ಆ ಪ್ರಕರಣದಲ್ಲಿ ಸಿಲುಕಿಕೊಂಡ್ರು ಒಬ್ಬರೂ ಕೂಡ ಅನ್ಕೊಂಡಿರ್ಲಿಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಡೀಟೇಲ್ಸ್ ನೀಡೋದಕ್ಕೆ ಸ್ಥಳದಿಂದ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ? ಪವನ್ A3 ಆರೋಪಿ ಪವನ್ ಬಹಳ ಹಸನ್ಮುಖಿಯಾಗಿ ಮನೆಯೊಳಗೆ ಭೇಟಿ ಕೊಟ್ಟದನ್ನ ನಾವು ನೋಡಿದ್ವಿ. ಎಸ್ ಪ್ರತಿಭಾ, ಇವತ್ತು ಮಹಜರ್ಗೆ ಅಂತ ಹೇಳಿ ಪವಿತ್ರ ಹಾಗೂ ಪವನ್ ಕರ್ಕೊಂಡು ಬಂದಿರ್ತಾರೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರ್ಕೊಂಡಂತಹ
ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳಾದಂತಹ ಪವಿತ್ರ ಹಾಗೂ ಪವನ್ ಏನಿರ್ತಾರೆ ಅವರ ಒಂದು ಪವಿತ್ರ ಅವರ ಮನೆಗೆ ಇವತ್ತು ಮಹಜರ್ಗಿಂದ ಬಂದಿರ್ತಾರೆ. ಸುಮಾರು 2 ಗಂಟೆಗಳ ಕಾಲ ಮಹಜರ್ ನಡೀತಾ ಇದೆ. ಸದ್ಯ ಈಗ ಈ ಒಂದು ಸ್ಥಳದಲ್ಲಿ ಪವನ್ ಅವರ ಮನೆಯಲ್ಲಿ ಈಗ FSL ತಂಡದವರು ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳ ಮಹಜರ್ನ ಪವನ್ನ ನೇತೃತ್ವದಲ್ಲೇ ನಡೆಸ್ತಾ ಇರುವಂತದ್ದು. ಪವನ್ ನಿಂದ ಹಲವಾರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಪವನ್ನ ಮೊಬೈಲ್ಸ್ ಆಗಿರ್ಬೋದು, ಹಾಗೆ ಪವಿತ್ರ ಅವರ ಮೊಬೈಲ್ ಆಗಿರ್ಬೋದು, ಪವಿತ್ರ ಅವರ ಚಪ್ಪಲಿ ಆಗಿರ್ಬೋದು, ಅವತ್ತು ಅವರು ತೊಟ್ಟಿರುವಂತಹ ಬಟ್ಟೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅವತ್ತು ಮನೆಯಿಂದ ಅವರು ತೆರಳಿದಂತಹ ಕಾರ್ಗಳಾಗಿರ್ಬೋದು, ಈ ರೀತಿಯಾಗಿ ಎಲ್ಲ CCTV ಆಗಿರ್ಬೋದು, ಮೊಬೈಲ್ ಟವರ್ ಡಂಪ್ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು. ಇಲ್ಲಿ ಒಂದು ಅನುಮಾನಾಸ್ಪದ ಅಂಶವೇನಂತಂದ್ರೆ ಪವನ್ ಅವರು ಏನಾದ್ರೂ ಎರಡೆರಡು ಮೊಬೈಲ್ಗಳನ್ನ ಬಳಸಿದ್ರೆ ಆ ಮೊಬೈಲ್ ಎಲ್ಲಿ, ಈ ರೀತಿಯಾಗಿ ಅವರು ಬಳಸಿದಂತಹ ಮೊಬೈಲ್ಗಳ ಒಂದು ಟವರ್ ಲೊಕೇಶನ್ ನ ಪತ್ತೆ ಮಾಡಿ ಈಗ ಸದ್ಯ ಪೊಲೀಸ್ನವರು ಇಲ್ಲಿ ಮಹಜರ್ ಮಾಡ್ತಾ ಇರುವಂತದ್ದು. ಸುಮಾರು 2-2.5 ಗಂಟೆಗಳ ಕಾಲ ಈಗ ಈ ಒಂದು RR ನಗರದ ಪವಿತ್ರ ಅವರ ನಿವಾಸದಲ್ಲಿ ಮಹಜರ್ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಸಾಕ್ಷ್ಯಗಳು ಇವತ್ತೇನು ಪವಿತ್ರ ಅವರ ಮನೆಯಲ್ಲಿ ಹಾಗೂ ಪವನ್ ಅವರ ಮನೆಯಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳು ಈ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಾಧಾರಗಳಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಪ್ರತಿಭಾ, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.